ಮಾಳು ಅವರಿಗೆ ಸಾಕಷ್ಟು ಸಜೆಷನ್ ಕೊಟ್ಟಿದ್ರಿ, ನಮ್ಮೂರು ಹುಡುಗ ನೀನು ಇನ್ನೂ ಹಿಂಗೆ ಆಡಬೇಕು ಆ ಥರ ಎಲ್ಲ ನಾಮಿನೇಷನ್ ಬಂದಾಗಲೂ ಕೂಡ ಅವ್ರಿಗೆ ಒಂದಿಷ್ಟು ಸಜೆಷನ್ ಕೊಟ್ರಿ. ಬಟ್ ಮಾಳು ಅವ್ರು ಬೇಗ ಮನೆಯಿಂದ ಆಚೆ ಬಂದರು. ಸೊ ಇನ್ನೂ ಹೆಂಗೆ ಆಡಿದ್ರೆ ಅವ್ರು ಇನ್ನೂ ಇರ್ತಾ ಇದ್ರು ಅಂತ. ಮಾಲು ಅವ್ರು ಇದ್ದಾರಲ್ಲ, ಒಂದು ಎಷ್ಟು ಟ್ಯಾಲೆಂಟ್ ಇದೆ ಆ ವ್ಯಕ್ತಿಯಲ್ಲಿ ಅಂದರೆ, ನನಗೆ ಗರ್ಡಿ ಪ್ರೀಮಿಯರ್ ಇದ್ದಾಗ ಮೀಟ್ ಮಾಡಿದ್ದೆ ಅವ್ರನ್ನ, ನೋಡಿ ತುಂಬ ಖುಷಿಯಾಗಿತ್ತು. ಏನಪ್ಪ ಟ್ಯಾಲೆಂಟ್ ಇದು ನಾರ್ತ್ ಕರ್ನಾಟಕದಿಂದ ಅಂತ. ಆ್ಯಂಡ್ ಅಲ್ಲಿ ಬಂದಾಗೂ ಅವರು ಯಾವಾಗೂ ಕುತ್ಕೊಂಡು ಮಾತಾಡ್ತಿದ್ದೆ, ಮಾಲು ಅವರೇ ನೀವು ಮಾತಾಡಬೇಕು, ಮಾಲು ಅವರೇ ನೀವು ಮಾತಾಡಬೇಕು. ಏನು ಅಂದರೆ ಮಾಲು ಅವರು ಅಂದರೆ ಮುಂದೆ ಕೂತಾಗ ತುಂಬ ಚೆನ್ನಾಗಿ ಮಾತಾಡೋರು. ಎಲ್ಲೋ ಟಾಸ್ಕು ನಾಮಿನೇಷನ್ ಅಂತ ಬಂದಾಗ ಒಂಚೂರು ಎಜಿಟೇಟ್ ಮಾಡೋರು ಮಾತಾಡೋಕ್ಕೆ. ಅಲ್ಲೂ ಏನಾದ್ರು ಅವ್ರು ಮಾತಾಡ್ಬಿಟ್ಟಿದ್ರೆ ಕೊನೆ ತನಕ ಬಂದಿರೋರೇನೋ ಮಾಲು ಅವರು. ಯಾಕಂದರೆ ಅವ್ರ ವ್ಯಕ್ತಿತ್ವ ಅಂತೂ ಅಮೇಝಿಂಗ್. ಅವರಷ್ಟು ಒಳ್ಳೆ ವ್ಯಕ್ತಿನೇ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಮೇ ಬಿ ಅವ್ರ ಲ್ಯಾಂಗ್ವೇಜು ಎಲ್ಲರಿಗೂ ಅರ್ಥ ಆಗ್ತಿರ್ಲಿಲ್ವೇನೋ. ನನಗೆ ಅರ್ಥ ಆಗ್ತಾಯಿತ್ತು, ಯಾಕಂದರೆ ನಾನು ಆ ಕಡೆಯವನೇ ಅಲ್ವಾ. ನನ್ನ ಅಪ್ಪನೂರು ಬಂದು ಹಾವೇರಿ ಡಿಸ್ಟಿಕ್ಕು. ಹಾವೇರಿಯಿಂದ ಕುರುಬ್ಗೊಂಡ ಅಂತ ಒಂದು ಊರಿದೆ, ಅದೇ ನಮ್ಮ ಊರು. ಸೊ ಆ ಲ್ಯಾಂಗ್ವೇಜು ನಂಗೆ ತುಂಬ ಕಾಮನ್ನು, ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಮಾಲು ಹೇಳ್ತಾ ಇದ್ದೀನಲ್ಲ, ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಕರ್ನಾಟಕದಲ್ಲಿ, ನಾರ್ತ್ ಕರ್ನಾಟಕದಲ್ಲಿ. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ. ಅದೇ ಪ್ರಾಬ್ಲಮ್ ಆಗಿದ್ದು.